ನ್ಯೂಸ್ ಲಂಚ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಹಿಂದೆಯೂ ಈಶ್ವರಪ್ಪನವರ ಹತ್ತಿರ ಟಿಕೆಟ್ ಕೇಳಿಲ್ಲ, ಮುಂದೆಯೂ ಟಿಕೆಟ್ ಕೇಳಲ್ಲ ಅಂತ ಶಾಸಕ ನೆಹರು ಓಲೇಕಾರ್ ಹಾವೇರಿಯಲ್ಲಿ ಹೇಳಿದ್ದಾರೆ. ನಿನ್ನೆ ಈಶ್ವರಪ್ಪ ಓಲೇಕಾರ್ಗೆ ಟಿಕೆಟ್ ನೀಡಲ್ಲ ಎಂದು ಹೇಳಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಓಲೇಕಾರ್, ನಾನು ಈಗ ಕೆಜೆಪಿಯಲ್ಲಿ ಗುರುತಿಸಿಕೊಂಡಿದ್ದು ಬಿಜೆಪಿಯಿಂದ ಟಿಕೆಟ್ ಕೇಳುವ ಸ್ಥಿತಿ ನಿರ್ಮಾಣವಾಗಲ್ಲ ಅಂತ ಹೇಳಿದರು. ಶೆಟ್ಟರ್ ಸರ್ಕಾರ ಅಧಿಕಾರ ಪೂರ್ಣಗೊಳಿಸಬೇಕು ಎನ್ನುವ ಕಾರಣಕ್ಕೆ ಶಾಸಕನಾಗಿ ಮುಂದುವರೆದಿದ್ದೇನೆ. ಡಿಸೆಂಬರ್ 9ರ ಸಮಾವೇಶದಲ್ಲಿ ನಾನು ಸೇರಿದಂತೆ 30ರಿಂದ 40 ಶಾಸಕರು ಭಾಗವಹಿಸುತ್ತಾರೆ ಅಂತ ಓಲೇಕಾರ್ ಹೇಳಿದರು. ನೆಹರು ಓಲೇಕಾರ್ ಇವ್ರಿಗೂ ಸಹಿತ ಟಿಕೆಟನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಬಿಜೆಪಿಯಿಂದ ಹೇಳಿದ್ದಾರೆ. ನಾನು ಹಿಂದಿನ ಬಾರಿ ಬಿಜೆಪಿ ಟಿಕೆಟನ್ನು ಪಡೆಯುವಂಥ ಸಂದರ್ಭದಲ್ಲಿ ಈಶ್ವರಪ್ಪನ ಎದುರಿಗೆ ಅರ್ಜಿಯನ್ನು ಹಾಕಿರಲಿಲ್ಲ. ಆವತ್ತು ಅರ್ಜಿಯನ್ನು ಹಾಕಿರಲಿಲ್ಲ. ಇವತ್ತು ಈಶ್ವರಪ್ಪನ ಎದುರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಿ ಅಂತ ಹೇಳಿ ಅರ್ಜಿಯನ್ನು ಹಾಕೋದಿಲ್ಲ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರಿಗೆ ಮತಿಭ್ರಮಣೆಯಾಗಿದೆ ಅಂತ ಹಾವೇರಿಯಲ್ಲಿ ಸಚಿವ ಉದಾಸಿ ವಾಗ್ದಾಳಿ ನಡೆಸಿದ್ದಾರೆ. ಲೋಕೋಪಯೋಗಿ ಇಲಾಖೆಯಲ್ಲಿ ಉದಾಸಿ ಹಣ ಲೂಟಿ ಮಾಡಿದ್ದಾರೆ, ಇದೇ ಹಣದಲ್ಲಿ ಕೆಜೆಪಿ ಸಮಾವೇಶ ನಡೆಸುತ್ತಿದ್ದಾರೆ ಎಂದು ನಿನ್ನೆ ಸಿದ್ದರಾಮಯ್ಯ ಆರೋಪಿಸಿದರು. ಇದಕ್ಕೆ ತಿರುಗೇಟು ನೀಡಿರುವ ಉದಾಸಿ, ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾಗಿಲ್ಲ ಎನ್ನುವ ಹತಾಶೆ ಇದೆ. ಸೋಲಿನ ಭಯದಿಂದ ಹಾವೇರಿಗೆ ಬಂದಾಗ ಸಿದ್ದರಾಮಯ್ಯಗೆ ಹುಚ್ಚು ಹಿಡಿದಂತಾಗುತ್ತದೆ ಅಂದರು. ಬೀದಿಯಲ್ಲಿ ನಿಂತು ಮಾತನಾಡುವ ಬದಲು ದಾಖಲೆಗಳಿದ್ದರೆ ಬಿಡುಗಡೆ ಮಾಡಲಿ ಅಂತ ಉದಾಸಿ ಸವಾಲು ಹಾಕಿದ್ದಾರೆ. ಮಾನ್ಯವ್ರನ್ನೊಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಇಂಥ ಆಧಾರರಹಿತವಾದಂಥ ಆರೋಪ ಮಾಡಬೇಕಾದಂಥ ಸಿದ್ದರಾಮಯ್ಯನವರಿಗೆ, ಅದು ನಾನು ನೋಡ್ತಾ ಇರಬೇಕಾದಾಗ ಹಾವೇರಿ, ಗದಗ ಮತ್ತು ಧಾರವಾಡ ಜಿಲ್ಲೆಗೆ ಬಂದ ಹೊತ್ನಾಗ ಬುದ್ಧಿ ಸ್ವಲ್ಪ ಭ್ರಮಣೆ ಆಗ್ತದೆ ಅವರಿಗೆ. ಯಾಕಂದರೆ ಇಲ್ಲಿ ಚಿತ್ರ ಅವರಿಗೆ ಹಿಂದಿನ ಚಿತ್ರ ಎಲ್ಲ ಮರುಕಳಿಸ್ಕೊಂಡು ಬಿಡ್ತದೆ. 17 ವಿಧಾನಸಭೆಯಲ್ಲಿ 15ರಲ್ಲಿ ಸೋತಿದ್ದಾರೆ, 2 ಲೋಕಸಭೆಯಲ್ಲಿ ಸೋತಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಮಾನ್ಯವ್ರನ್ನೊಬ್ಬರನ್ನು ಹೊರತುಪಡಿಸಿ ಎಲ್ಲರೂ ಸೋತಿದ್ದಾರೆ. ಜಿಲ್ಲಾ ಪಂಚಾಯತ್ನಲ್ಲಿ 3 ಜಿಲ್ಲಾ ಪಂಚಾಯತ್ಗಳಲ್ಲಿ 3 ಜಿಲ್ಲೆಗಳಲ್ಲಿ ಸೋತಿದ್ದಾರೆ. ಹೀಗಿರಬೇಕಾದಾಗ ನನಗೆಲ್ಲೋ ಒಂದು ಸಲ ಓದಿದ ನೆನಪು ಪತ್ರಿಕೆಯಲ್ಲಿ, ಮೈಸೂರಿನ ವಿದ್ಯಾಶ್ರಮ ಶಿಕ್ಷಣ ಸಂಸ್ಥೆಗೆ ನಿಯಮ ಬಾಹಿರವಾಗಿ ಸಿಎ ಸೈಟ್ ಮಂಜೂರು ಮಾಡಿಸಿದ ಆರೋಪವನ್ನು ವಿಧಾನ ಪರಿಷತ್ ಸದಸ್ಯ ಗೋ ಮಧುಸೂದನ್ ಅಲ್ಲಗಳೆದಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ತಮ್ಮಿಂದ ಯಾವುದೇ ನಿಯಮ ಉಲ್ಲಂಘನೆಯಾಗಿಲ್ಲ, ಸರ್ಕಾರದ ಪರಮಾಧಿಕಾರವನ್ನು ಬಳಸಿಕೊಂಡೇ ಸೈಟ್ ಪಡೆಯಲಾಗಿದೆ ಅಂತ ಸ್ಪಷ್ಟನೆ ನೀಡಿದರು. ಇದೇ ರೀತಿ ಮೈಸೂರಿನಲ್ಲಿ 7ಕ್ಕೂ ಹೆಚ್ಚು ಹಾಗೂ ಬೆಂಗಳೂರಿನಲ್ಲಿ 100ಕ್ಕೂ ಹೆಚ್ಚು ಸೈಟ್ಗಳನ್ನು ಪಡೆಯಲಾಗಿದೆ. ಹಾಗಾಗಿ ತಮ್ಮಿಂದ ಯಾವುದೇ ತಪ್ಪಾಗಿಲ್ಲ ಅಂತ ಮಧುಸೂದನ್ ಹೇಳಿದ್ದಾರೆ. ಪತ್ರಕರ್ತ ರವಿ ಬೆಳಗೆರೆ ವಿರುದ್ಧ ಚಿತ್ರದುರ್ಗ ಜೆಎಂಎಫ್ಸಿ ಕೋರ್ಟ್ ಮತ್ತೊಮ್ಮೆ ಜಾಮೀನು ರಹಿತ ವಾರಂಟ್ ಜಾರಿ ಮಾಡಿದೆ. ಇಂದು ಕೂಡ ಚಿತ್ರದುರ್ಗ ಕೋರ್ಟ್ಗೆ ಹಾಜರಾಗದ ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತರ ಮೂಲಕವೇ ಜಾಮೀನು ರಹಿತ ವಾರಂಟ್ ಜಾರಿಗೊಳಿಸಬೇಕು ಅಂತ ಕೋರ್ಟ್ ಆದೇಶ ನೀಡಿದೆ. ಚಿತ್ರದುರ್ಗ ನಗರಸಭಾಧ್ಯಕ್ಷೆ ಸುನೀತಾ ಮಲ್ಲಿಕಾರ್ಜುನ್ ವಿರುದ್ಧ ಅವಹೇಳನಕಾರಿ ಲೇಖನ ಪ್ರಕಟಿಸಿದ್ದ ಹಿನ್ನೆಲೆಯಲ್ಲಿ ಸುನೀತಾ ಮಲ್ಲಿಕಾರ್ಜುನ್ ಚಿತ್ರದುರ್ಗ ಕೋರ್ಟ್ನಲ್ಲಿ ಮಾನನಷ್ಟ ಮೊಕದ್ದಮೆ ದಾಖಲಿಸಿದರು. ಪ್ರಕರಣದ ವಿಚಾರಣೆ ನಡೆಸಿದ ಕೋರ್ಟ್ ವಿಚಾರಣೆಗೆ ಹಾಜರಾಗುವಂತೆ ಈ ಹಿಂದೆಯೂ ಜಾಮೀನು ರಹಿತ ವಾರಂಟ್ ಹೊರಡಿಸಿತ್ತು. ಇಷ್ಟಾದರೂ ಕೋರ್ಟ್ಗೆ ಹಾಜರಾಗದ ಬೆಳಗೆರೆ ವರ್ತನೆಯನ್ನು ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಪ್ರಕರಣದ ವಿಚಾರಣೆಯನ್ನು ಡಿಸೆಂಬರ್ 10ಕ್ಕೆ ಮುಂದೂಡಿದೆ. ಓಕೆ, ಇದೀಗ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ಕುಮಾರಸ್ವಾಮಿ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕುಮಾರಸ್ವಾಮಿ, ಎರಡೆರಡು ಬಾರಿ ಈ ಹಿಂದೆ ಕೂಡ ಜಾಮೀನು ರಹಿತ ವಾರೆಂಟ್ ಈ ಬಾರಿ ಕೂಡ ಮತ್ತೆ ಜಾರಿಗೊಳಿಸಿದೆ. ಹೆಚ್ಚಿನ ಮಾಹಿತಿ ಏನಿದೆ? ಜಯಪ್ರಕಾಶ್, ಇವತ್ತು ಒಂದು ಹಿಯರಿಂಗ್ ಇತ್ತು ರವಿ ಬೆಳಗೆರೆ ಅವರ ವಿರುದ್ಧವಾಗಿ. ಒಂದೇನೋ ಸುನೀತಾ ಮಲ್ಲಿಕಾರ್ಜುನ್ ಅವರು ಮಾನನಷ್ಟ ಮೊಕದ್ದಮೆ ಮತ್ತು ಅವಹೇಳನಕಾರಿ ಲೇಖನ ಬರೆದಿದ್ರು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಿದ್ರು. ಈಗಾಗಲೇ ರವಿ ಬೆಳಗೆರೆ ಅವರು ಒಂದು ಬೇಲ್ ತಗೊಂಡಿದೀವಿ ನಮ್ಮ ಕಾರಣಕ್ಕಾಗಿ ಹಿಂದೆ ಇದ್ದಂತ ಹಿಯರಿಂಗ್ ಅನ್ನು ಅಟೆಂಡ್ ಮಾಡಿರಲಿಲ್ಲ. ಆಗ್ಲೂ ಕೂಡ ಚಿತ್ರದುರ್ಗ ಜೆಎಂಎಫ್ಸಿ ಕೋರ್ಟ್ ಒಂದು ನಾನ್ ಬೇಲಬಲ್ ವಾರಂಟ್ ಥ್ರೂ ದಿ ಪೊಲೀಸ್ ಕಮಿಷನರ್ ಮೂಲಕ ನೀಡಿತ್ತು. ಆದ್ರೆ ಇವತ್ತು ಇವರು ಅಟೆಂಡ್ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ಕೂಡ ಅಟೆಂಡ್ ಮಾಡದೇ ಇರೋ ಕಾರಣಕ್ಕಾಗಿ ಮತ್ತೆ ಇವತ್ತು ನ್ಯಾಯಾಲಯ ಸ್ವಲ್ಪ ಗರಂ ಆಗಿ ಇವತ್ತು ಥ್ರೂ ದಿ ಕಮಿಷನರ್ ಮತ್ತೊಂದು ನಾನ್ ಬೇಲಬಲ್ ವಾರಂಟ್ ನ ಇಶ್ಯೂ ಮಾಡಿದೆ. ಮತ್ತೆ ಮುಂದಿನ ಡಿಸೆಂಬರ್ ತಿಂಗಳಲ್ಲಿ 10ನೇ ತಾರೀಕಿಗೆ ಇವತ್ತು ಒಂದು ಮತ್ತೆ ಹಿಯರಿಂಗ್ ನ ಮುಂದೂಡಿದೆ. ಜಯಪ್ರಕಾಶ್, ಓಕೆ, ಕುಮಾರಸ್ವಾಮಿ, ನಿಜವಾಗ್ಲೂ ಈ ಸುನೀತಾ ಅವರ ವಿರುದ್ಧ ಯಾವ ರೀತಿಯ ಅವಹೇಳನಕಾರಿ ಲೇಖನ ಪ್ರಕಟಗೊಂಡಿತ್ತು? ಜಯಪ್ರಕಾಶ್, ಅವ್ರು ಏನ್ ಹೇಳ್ತಾರೆ, ಅವರ ವೈಯಕ್ತಿಕ ಜೀವನದ ವಿಚಾರಗಳು ಅಂತಂದ್ರೆ ಅವರ ಒಂದು ಅವರು ಹಿಂದೆ ಒಂದು
ಫ್ಯಾಷನ್ ಮೇಳದಲ್ಲಿ ಭಾಗವಹಿಸಿದ್ದಂತಹ ಒಂದು ಲೇಖನ ಜೊತೆಗೆ ಅದ್ರ ಜೊತೆಗೆ ನಗರಸಭೆಗೆ ಹಿರಿಯ ಅಧಿಕಾರಿಗಳು ಬಂದೋದಂತ ಸಂದರ್ಭದಲ್ಲಿ ಅವರ ಚೇಂಬರ್ನಲ್ಲಿ ಕುಳಿತಿದ್ರು ಅನ್ನೋ ಒಂದು ಲೇಖನ, ಈ ರೀತಿಯ ಎಲ್ಲ ಒಂದು ಮಾಹಿತಿಗಳನ್ನ ಕಲೆ ಹಾಕಿ ಒಂದು ಅವರಿಗೆ ಅವಹೇಳನಕಾರಿ ಆಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅವರು ಒಂದು ಪ್ರಕರಣವನ್ನು ದಾಖಲು ಮಾಡಿದ್ರು ಜಯಪ್ರಕಾಶ್. ಹಾಗಾಗಿ ಅದು ಕೋರ್ಟಿನಲ್ಲಿ ಇವತ್ತಿನವರೆಗೂ ನಡೀತಾ ಇದೆ. ಇವತ್ತು ಕೂಡ ಒಂದು ಹಿಯರಿಂಗ್ ಇತ್ತು. ಹಾಗಾಗಿ ಇವತ್ತು ಅವರು ಬರಲಿಲ್ಲ ಅನ್ನೋ ಕಾರಣಕ್ಕೆ ನಾ NBW ಅನ್ನ ಇಶ್ಯೂ ಮಾಡಿದೆ ಜಯಪ್ರಕಾಶ್. ಓಕೆ ಕುಮಾರಸ್ವಾಮಿ, ಎಷ್ಟು ವರ್ಷಗಳ ಹಿಂದೆ ಈ ಲೇಖನ ಪ್ರಕಟಗೊಂಡಿತ್ತು? ಕಳೆದ ವರ್ಷದಲ್ಲೇ ಅಂತಾನೆ ಹೇಳ್ಬೋದು ಪ್ರಕಾಶ್. ಯಾಕಂತಂದ್ರೆ ಕಳೆದ ಒಂದು ವರ್ಷದ ಪ್ರಾರಂಭದಲ್ಲಿ, ಕಳೆದ ಸಾಲಿನ ಪ್ರಾರಂಭದಲ್ಲಿ ಈ ಒಂದು ಲೇಖನ ಪ್ರಕಟವಾಗಿತ್ತು. ಹಾಗಾಗಿ ಅವಾಗಿನಿಂದನೂ ಕೂಡ ಈ ಒಂದು ಪ್ರಕರಣ ದಾಖಲಾಗಿ ಮತ್ತು ಕೋರ್ಟ್ ಅಲ್ಲಿ ಕೂಡ ಇದು ನಡೀತಾ ಇದೆ ಜಯಪ್ರಕಾಶ್. ಓಕೆ, ರವಿ ಬೆಳಗೆರೆ ಅವರ ಪರವಾಗಿ ಅವರ ವಕೀಲರು ಏನಾದರೂ ಹಾಜರಾಗಿದ್ರಾ, ಏನಾದರೂ ಹೇಳಿಕೆ ನೀಡಿದ್ರಾ? ಇಲ್ಲ ಪ್ರಕಾಶ್, ಅವರ ವಕೀಲರು ಕೂಡ ಇವತ್ತು ಹಾಜರಾಗಿದ್ರು. ಆದ್ರೆ ಯಾವುದೇ ರೀತಿಯ ಹೇಳಿಕೆಯನ್ನು ಅವರು ನೀಡಿಲ್ಲ. ಕೊನೆಗೆ ಒಂದು ಬೇಲ್ ಆಗಿದೆ ಅನ್ನೋ ಮಾಹಿತಿಯನ್ನು ಕೂಡ ಈಗಾಗಲೇ ನ್ಯಾಯಾಲಯಕ್ಕೆ, ಆದ್ರೂ ಕೂಡ ಒಂದು ಇಲ್ಲಿಗೆ ಬರಬೇಕಾಗಿತ್ತು ಅನ್ನೋದೊಂದು ನ್ಯಾಯಾಲಯದ ಒಂದು ತಾಕಿತ್ತು. ಹಾಗಾಗಿ ಇವತ್ತು NBW ವಿಷಯ ಆಗಿದೆ. ಬೇಲ್ ಎಲ್ಲಿಂದ ಆಗಿರೋದು? ಬೇಲನ್ನ ಅವರು ಹೈಕೋರ್ಟ್ ನಲ್ಲಿ ತಗೊಂಡಿದ್ದಾರೆ ಜಯಪ್ರಕಾಶ್. ಯಾಕಂದ್ರೆ ಕಳೆದ ಬಾರಿನೇ ಅವ್ರು ಅಟೆಂಡ್ ಆಗ್ಬೇಕಾಗಿತ್ತಲ್ಲ, ಆ ಕಾರಣದಲ್ಲಿ ಅವರು ಬೇಲನ್ನ ಅಲ್ಲೇ ಹೈಕೋರ್ಟ್ ನಲ್ಲೇ ತೆಗೆದುಕೊಂಡಿದ್ರು. ಹಾಗಾಗಿ ಅವರು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ಅದನ್ನ ಸಬ್ಮಿಟ್ ಮಾಡಿ ಹೋಗಿದ್ರು. ಆದ್ರೂ ಕೂಡ ಅಲ್ಲಿ ಒಂದು ಏನೋ ಮಿಸ್ಟೇಕ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಮತ್ತೆ ಒಂದು ಕಂಪ್ಲೇಂಟ್ ಅನ್ನ ಇದನ್ನ ದೂರನ್ನ ಕೊಡೋದ್ರ ಮೂಲಕ ಮತ್ತೆ ಸುನೀತಾ ಮಲ್ಲಿಕಾರ್ಜುನ್ ಅವರು ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೂಡ ಒಂದು ಗದ್ದಲ ಮಾಡಿದ್ರು. ಹಾಗಾಗಿ ಮತ್ತೊಂದು ಹಿಯರಿಂಗ್ ಅನ್ನ ಮಾಡೋದ್ರ ಮುಖಾಂತರ ಇವತ್ತು NBW ಮತ್ತೆ ಒಂದು ಎರಡು ಬಾರಿ NBW ಇಶ್ಯೂ ಮಾಡಿದ್ದಾರೆ ಜಯಪ್ರಕಾಶ್. ಓಕೆ ಕುಮಾರಸ್ವಾಮಿ, ಮಾಹಿತಿಗಾಗಿ ಧನ್ಯವಾದ. ಇನ್ನು ಇದೀಗ ಬಂದಿರುವಂತಹ ಬಿಗ್ ನ್ಯೂಸ್, KH ಮುನಿಯಪ್ಪ ವಿರುದ್ಧ ಅಕ್ರಮವಾಗಿ G ಕ್ಯಾಟಗರಿ ಸೈಟ್ ಪಡೆದ ಆರೋಪ ಕೇಳಿ ಬಂದಿದೆ. ಹೈಕೋರ್ಟ್ಗೆ ವಕೀಲ ರಮೇಶ್ PIL ಸಲ್ಲಿಸಿದ್ದಾರೆ KH ಮುನಿಯಪ್ಪ ಅವರ ವಿರುದ್ಧ. ಕೇಂದ್ರ ಸಚಿವ KH ಮುನಿಯಪ್ಪ ವಿರುದ್ಧ ಅಕ್ರಮವಾಗಿ G ಕ್ಯಾಟಗರಿ ಸೈಟ್ ಪಡೆದ ಆರೋಪ ಇದೀಗ ಕೇಳಿ ಬಂದಿದೆ. ಇದರ ಬಗ್ಗೆ ಹೈಕೋರ್ಟ್ಗೆ ವಕೀಲರಾಗಿರುವಂಥ ರಮೇಶ್ ಒಂದು PIL ಸಲ್ಲಿಸಿದ್ದಾರೆ. ಸುಳ್ಳು ಪ್ರಮಾಣ ಪತ್ರ ನೀಡಿ ಬೆಂಗಳೂರಿನ ಬನಶಂಕರಿ 3ನೇ ಹಂತದಲ್ಲಿ ನಿವೇಶನ ಪಡೆದಿದ್ದಾರೆ ಅಂತ ಒಂದು PIL ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇದೀಗ ಕೇಂದ್ರ ಸಚಿವರ ಕೊರಳಿಗೆ ಕೂಡ G ಕ್ಯಾಟಗರಿ ವಿವಾದ ಗಂಟು ಬಿದ್ದಿದೆ. ನಮ್ಮ ಪ್ರತಿನಿಧಿ ಮಾರುತಿ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಅಕ್ರಮವಾಗಿ G ಕ್ಯಾಟಗರಿ ಅನ್ನುವಂಥದ್ದು ಸಾಧಾರಣವಾಗಿ ಸಚಿವರುಗಳಿಗೆ ಇಂಥ G ಕ್ಯಾಟಗರಿ ಸೈಟ್ ಪಡೆಯುವುದು ಸಾಮಾನ್ಯ. ಆದರೆ ಸಕ್ರಮವಾಗಿ ಆಲ್ರೆಡಿ ಪಡೆದಿದ್ದಾರಾ? ಈ ಅಕ್ರಮ ಸುಳ್ಳು ಪ್ರಮಾಣ ಪತ್ರ ನೀಡಿ ಎಲ್ಲಿ ಪಡೆದಿದ್ದಾರೆ, ಯಾವಾಗ ಇದು ಪಡೆಯಲಾಗಿದೆ? ಜಯಪ್ರಕಾಶ್ ಶೆಟ್ಟಿ, ಏನಂತ ಹೇಳಿದ್ರೆ ಇದು ಕಾಂಗ್ರೆಸ್ ಅಧಿಕಾರಾವಧಿಯಲ್ಲಿದ್ದಂತಹ ಸಂದರ್ಭದಲ್ಲಿ KH ಮುನಿಯಪ್ಪನವರು ಸುಳ್ಳು ಪ್ರಮಾಣ ಪತ್ರವನ್ನ ನೀಡಿ G ಕ್ಯಾಟಗರಿ ಸೈಟ್ ಪಡೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ಹೊರಿಸಿರುವಂತದ್ದು. ವಕೀಲರಾದಂತಹ ರಮೇಶ್ ಅವರು ಹೇಳುವಂತಹ ಪ್ರಕಾರ ಈ G ಕ್ಯಾಟಗರಿ ಸೈಟ್ ಪಡೆಯಬೇಕಾದ್ರೆ ಕೆಲವೊಂದು ಅರ್ಹತೆಗಳು ಇರಬೇಕಾಗುತ್ತೆ. ಯಾವುದೇ ಸಚಿವರಾಗಿರ್ಲಿ, ಶಾಸಕರಾಗಿರ್ಲಿ ಇಂತಹ ಒಂದು G ಕ್ಯಾಟಗರಿ ಸೈಟ್ಗಳನ್ನ ಪಡ್ಕೊಳ್ಳೋದಕ್ಕೆ ಅರ್ಹರಲ್ಲ ಅನ್ನುವಂಥದ್ದು. ಆದ್ರೆ ಈ G ಕ್ಯಾಟಗರಿ ಸೈಟ್ ಪಡ್ಕೊಳ್ಬೇಕಾದ್ರೆ ಇವರು ಪ್ರಮಾಣ ಪತ್ರ ಕೊಟ್ಟಂತಹ ಸಂದರ್ಭದಲ್ಲಿ ನನಗೆ ರಾಜ್ಯದಲ್ಲಿ ಯಾವುದೇ ರೀತಿಯ ನಿವೇಶನಗಳು ನನ್ನ ಹೆಸರಲ್ಲಾಗ್ಲಿ ಅಥವಾ ನನ್ನ ಕುಟುಂಬದ ಹೆಸರಲ್ಲಾಗ್ಲಿ ಇರಲಿಲ್ಲ ಅನ್ನುವಂತಹ ಒಂದು ಅಂಶವನ್ನು ಕೂಡ ಪ್ರಮಾಣ ಪತ್ರದಲ್ಲಿ ನೀಡಿದ್ರು ಅನ್ನುವಂಥದ್ದು ಅರ್ಜಿದಾರರು ಹೇಳುವಂಥದ್ದು. ಹೀಗಾಗಿ ಈ ಒಂದು ಅರ್ಜಿಯನ್ನ ಹೈಕೋರ್ಟ್ PIL ಆಗಿ ಪರಿಗಣಿಸಿ ದಾಖಲು ಮಾಡಿಕೊಂಡಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಅರ್ಜಿಯನ್ನ ವಿಚಾರಣೆಗೂ ಕೂಡ ಕೈಗೆತ್ತಿಕೊಳ್ಳಲಾಗುತ್ತೆ. ಆದ್ರೆ ಈ ಹಿಂದೆ ವಾಸುದೇವ್ ಅನ್ನೋ ವಕೀಲರಾದಂತಹ ವಾಸುದೇವ್ ಅನ್ನೋರು ಕೂಡ ಬಹಳಷ್ಟು ಜನ ಸಚಿವರು ಹಾಗೂ ಮಾರುತಿ, ಈಗ ಅಕ್ರಮವಾಗಿ ಸುಳ್ಳು ಪ್ರಮಾಣ ಪತ್ರ ನೀಡಿ ತಮಗೆ ರಾಜ್ಯದ ಯಾವುದೇ ಮೂಲೆಯಲ್ಲೂ ಕೂಡ ಸೈಟ್ ಇಲ್ಲ, ಕುಟುಂಬದವರು ಕೂಡ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ಪಡೆದಿದ್ದಾರೆ ಅನ್ನುವಂಥದ್ದು. ಹಾಗಿದ್ರೆ ರಮೇಶ್ ಅವರು PIL ಏನು ಸಲ್ಲಿಸಿದ್ದಾರೆ, ಅದರಲ್ಲಿ ಯಾವ್ಯಾವ ಕಡೆ ಎಲ್ಲೆಲ್ಲಿ ಮುನಿಯಪ್ಪನವರಿಗೆ ಸಕ್ರಮವಾಗಿರುವಂಥ ಸೈಟ್ ಇದೆ ಅಂತಿದೆ?
ಇವರು ಜಿ ಕ್ಯಾಟಗರಿ ಸೈಟ್ ಪಡ್ಕೋಬೇಕಾಗಿರುವಂತಹ ಸಂದರ್ಭದಲ್ಲಿ ಅವರು ಸರ್ಕಾರಕ್ಕೆ ಕೊಟ್ಟಿರುವಂತಹ ಒಂದು ಪ್ರಮಾಣ ಪತ್ರ ಏನಿದೆ, ಸರ್ಕಾರಕ್ಕೆ ಕೊಟ್ಟಿರುವಂತಹ ಪ್ರಮಾಣ ಪತ್ರದಲ್ಲಿ ಒಂದು ಅಂಶವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ನನಗೆ ನೀವು ಕೊಡುತ್ತಿರುವಂತಹ ನಾನು ಕೇಳುತ್ತಿರುವಂತಹ ಜಿ ಕ್ಯಾಟಗರಿ ಸೈಟ್ ಈಗ ನಾನು ಏನ್ ಕೇಳ್ತಿದ್ದೀನಿ ಆ ಒಂದು ಸೈಟ್ ಬಿಟ್ರೆ ನನಗೆ ಬೇರೆ ತರದಂತಹ ಯಾವುದೇ ಸೈಟ್ ಕೂಡ ನನ್ನಲ್ಲಿ ಇಲ್ಲ, ನನ್ನ ಹೆಸರಿಗೆ ಅಲ್ಲ, ನನ್ನ ಕುಟುಂಬದ ಹೆಸರಲ್ಲೂ ಕೂಡ ಇಲ್ಲ ಅನ್ನುವಂತಹ ಒಂದು ಅಂಶವನ್ನು ಹೇಳಿದ್ದಾರೆ ಅಷ್ಟೇ ಹೊರತು. ಆದ್ರೆ ನನಗೆ ಕೋಲಾರದಲ್ಲಾಗಿರ್ಬೋದು ಅಥವಾ ಬೆಂಗಳೂರಲ್ಲಾಗಿರ್ಬೋದು ಇಂಥ ಕಡೆ ಯಾವುದೇ ಬೇರೆ ಬೇರೆ ಕಡೆ ಸಚಿವರ ಆಸ್ತಿಗಳ ಬಗ್ಗೆ ಯಾವುದೇ ಒಂದು ಅಂಶವನ್ನು ಕೂಡ ಪ್ರಮಾಣ ಪತ್ರದಲ್ಲಿ ಹೇಳಿಲ್ಲ ಅನ್ನುವಂಥದ್ದು ಕೂಡ ಒಂದು ಆರೋಪ ಅಂತ ಹೇಳ್ಬೋದು. ಹಾಗಾಗಿ ಅವರಿಗೆ ಇರುವಂತಹ ಒಂದು ಆಸ್ತಿಗಳ ಬಗ್ಗೆ KH ಮುನಿಯಪ್ಪ ಅವರು ಕಿಂಚಿತ್ತೂ ಕೂಡ ಪ್ರಮಾಣ ಪತ್ರದಲ್ಲಿ ವರದಿ ಮಾಡಿಲ್ಲ ವರದಿ ಸ್ಪಷ್ಟವಾಗಿ ಹೇಳಿಲ್ಲ ಅನ್ನುವಂಥದ್ದು ಅರ್ಜಿದಾರರು ಹೇಳುವಂತಹ ಒಂದು ಆರೋಪ ಅಂತ ಹೇಳ್ಬೋದು. ಜಯಪ್ರಕಾಶ್ ಶೆಟ್ಟಿ. ಓಕೆ ಮಾರುತಿ, ಮಾಹಿತಿಗಾಗಿ ಧನ್ಯವಾದ. ಓಕೆ, ನ್ಯೂಸ್ ಲಂಚ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.